ಇಲ್ಲದೆ ಇರೋ ಕಾರಣದಿಂದ ನಾನು ಸಮಾಜವಾದದ ಪದವನ್ನು ಈ ಸಂದರ್ಭದಲ್ಲಿ ಬೆಳೆಸ್ತಾ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಈ ಬ್ರಿಟಿಷ್ನವರ ಕುತಂತ್ರದ ಕಾರಣದಿಂದ ಆನ್ ದಿ ಈವ್ ಆಫ್ ಇಂಡಿಪೆಂಡೆನ್ಸ್ ಹಲವಾರು ಥರದ ಕಷ್ಟಗಳು ಇತ್ತು ಮತ್ತು ಪುನಃ ಇನ್ನೊಂದ್ಸತಿ ಎಲ್ಲ ಚೆದರೋಗುತ್ತಾ ಎಂಬ ಭಯದಿಂದ ಅವರು ಆ ವಿಷಯವನ್ನು ಸ್ವಲ್ಪ ನಿಧಾನಕ್ಕೆ ಹೋಗುವ ಸೂಚನೆಗಳು ಕಂಡುಬಂದವು. ಅಂಬೇಡ್ಕರ್ ಅವರಿದ್ದಾರೆ ಅದೇ ಕಾಲಘಟ್ಟದಲ್ಲಿ. ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಅವರ ನಿಲುವು ಏನಂತ ಹೇಳಿದ್ರೆ, ಈ ವ್ಯವಸಾಯಕ್ಕೆ ಸಂಬಂಧಪಟ್ಟಿರೋ ಭೂಮಿ ಏನಿದೆಯೋ, ಅಗ್ರಿಕಲ್ಚರಲ್ ಲ್ಯಾಂಡ್ ಏನಿದೆಯೋ ಅದನ್ನು ಸಂಪೂರ್ಣವಾಗಿ ರಾಷ್ಟ್ರೀಕರಣ ಮಾಡಬೇಕು ಎಂಬ ನಿಲುವನ್ನು ಅಂಬೇಡ್ಕರ್ ಅವರು ತಗೊಂಡರು. ಕಂಪ್ಲೀಟ್ ನ್ಯಾಷನಲೈಸೇಷನ್ ಆಫ್ ಅಗ್ರೇರಿಯನ್ ಲ್ಯಾಂಡ್, ಬಹಳ ರ್ಯಾಡಿಕಲ್ ಪೊಸಿಷನ್ ಅಂಬೇಡ್ಕರ್ ಅವರು ತಗೋತಾರೆ. ಆದರೆ ಅದು ಮಾಡೋ ಸಾಧ್ಯತೆ ಇಲ್ಲ. ಕಾರಣ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ದೇಶದ ಐಕ್ಯತೆ ಇರಲಿ ಎಂಬ ದೃಷ್ಟಿಯಿಂದ ಹಲವಾರು ಅಭಿಪ್ರಾಯಗಳ ಜನರನ್ನ ಅದರೊಳಗೆ ಇಟ್ಕೊಂಡಿದ್ದಾರೆ. ಅದರಲ್ಲಿ ಬಲಪಂಥೀವಾದಿಗಳು ಇದ್ರು, ಜಾತಿವಾದಿಗಳಿದ್ರು, ಶ್ರೀಮಂತರಿದ್ರು, ದೊಡ್ಡ ಭೂಮಾಲೀಕರ ಪ್ರತಿನಿಧಿಗಳಿದ್ರು. ಸೊ ನಮ್ಮ ಈ ಸಂವಿಧಾನವನ್ನ ರಚನೆ ಮಾಡುವ ಸಂದರ್ಭದಲ್ಲಿ ಇದಕ್ಕೆಲ್ಲ ಕಾಂಪ್ರಮೈಸ್ ಮಾಡಬೇಕಾಗುತ್ತೆ. ಸಂವಿಧಾನದಲ್ಲಿ ಚರ್ಚೆಗಳು ಚೆನ್ನಾಗಿ ನಡೆದಿದೆ. ಅದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ತೀವ್ರವಾದ ಚರ್ಚೆಗಳು ನಡೆದಿದೆ. ಆದರೆ ಮುಖ್ಯ ವಿಷಯಗಳು ಬರುವಾಗ ಆ ಚರ್ಚೆ ಆದ ನಂತರ ಅದನ್ನ ವೋಟ್ ಹಾಕಿ ತೀರ್ಮಾನ ಮಾಡಲಿಲ್ಲ. ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿದ್ದರು. ಅವ್ರು ಹೇಳೋರು ಈ ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯ ಇದೆ, ಆದರೆ ವೋಟ್ ಹಾಕೋದು ಬೇಕಿಲ್ಲ, ಇವತ್ತು ನಾವೆಲ್ಲ ಇದ್ರ ಬಗ್ಗೆ ಒಂದು ವಾರ ಆದ ನಂತರ ಯೋಚನೆ ಮಾಡೋಣ ಅಂಥೇಳಿ ಏನೋ ಒಂದು ಸಮಾಧಾನ ತಂದು ಕಾಂಪ್ರಮೈಸ್ ಡಾಕ್ಯುಮೆಂಟ್. ಒಂದು ರೀತಿಯಲ್ಲಿ ಸಂವಿಧಾನ ಒಂದು ಕಾಂಪ್ರಮೈಸ್ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿರೋರು ಆ ರೀತಿ ಹೇಳ್ತಾರೆ. ಅದು ತಪ್ಪಂತ ನಾನು ಹೇಳ್ತಿಲ್ಲ, ಆದರೆ ಇದು ಒಂದು ಅಂಶ ನಾವು ಗಮನಿಸಬೇಕಾಗಿರೋದು. ಸೊ ಈ ರೀತಿಯಾದ ಹಿನ್ನೆಲೆಯಿಂದ ನೋಡಿದ್ರೆ ನೆಹರು ಅವರು ಸ್ವಾತಂತ್ರ್ಯ ಆದ ನಂತರ ಅವರು ಬಹಳ ಸ್ಪಷ್ಟತೆ ಇದ್ದದ್ದು ಅವ್ರಿಗೆ ಏನು ಅಂತ ಹೇಳಿದ್ರೆ, ಯಾವ ತರದ ಬಂಡವಾಳಶಾಹಿ ಸಮಾಜವನ್ನ ರಚನೆ ಮಾಡಬೇಕು ಆ ವಿಷಯದ ಬಗ್ಗೆ ನೆಹರು ಮನಸ್ಸಿನಲ್ಲಿ ಇದ್ದ ಅಷ್ಟು ಸ್ಪಷ್ಟತೆ ಅಂಬೇಡ್ಕರ್ ಬಿಟ್ಟರೆ ಬೇರೆ ಯಾರಲ್ಲೂ ಇರಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೆಹರು ಮತ್ತು ಅಂಬೇಡ್ಕರ್ ಇಬ್ಬರೂ ಸಹ ವಿದೇಶದಲ್ಲಿರುವಾಗ ಒಂದು ತರದ ಸಮಾಜವಾದದಲ್ಲಿ ವಿಶ್ವಾಸ ಇಟ್ಕೊಂಡಿದ್ದ ಜನ ಅವರು. ಅದಕ್ಕೆ ಫೇಬಿಯನ್ ಸೋಷಿಯಲಿಸಮ್ ಅಂತ ಹೇಳ್ತೀವಿ. ಬೋತ್ ನೆಹರು ಆ್ಯಂಡ್ ಅಂಬೇಡ್ಕರ್ ಫೇಬಿಯನ್ ಸೋಷಿಯಲಿಸ್ಟ್, ಒಂದೇ ಮೂಲದಿಂದ ಬಂದ ಜನ. ಆದರೂ ಅಂಬೇಡ್ಕರ್ ಅವರು ನ್ಯಾಷನಲೈಸೇಷನ್ ಆಫ್ ಲ್ಯಾಂಡ್ ಕೇಳ್ತಾರೆ, ನೆಹರು ಅವರು ನ್ಯಾಷನಲೈಸೇಷನ್ ಕೇಳಲ್ಲ. ನೆಹರು ಗಮನಿಸ್ತಾರೆ ಪ್ರೈವೇಟ್ ಪ್ರಾಪರ್ಟಿಗೆ ಜಾಗ ಕೊಡಲೇಬೇಕು ಎಂಬ ವಿಷಯವನ್ನ ಅವ್ರಿಗೆ ಗೊತ್ತಿದೆ. ಆದ್ರೂ ನೆಹರು ಮನಸ್ಸಿನಲ್ಲಿ ಇನ್ನೊಂದು ವಿಶೇಷವಾದ ಅಂಶ ಏನಂತ ಹೇಳಿದ್ರೆ, ಸಂವಿಧಾನ ರಚನೆ ಮಾಡುವ ಒಂದು ಘಟಕ ಬಹಳ ವಿಶೇಷವಾದ ಘಟಕ. ಕಾರಣ ಚರ್ಚಿಲ್ಲು ಮತ್ತು ಅವರ ಹಿತೈಷಿಗಳೆಲ್ಲ ಅವರು ಒಂಥರ ಹೀಯಾಳಿಕೆ ಮಾಡ್ಕೊಂಡು ನಮ್ಮನ್ನು ನೋಡ್ತಿದ್ರು. ಅವರ ಮನಸ್ಸಿನಲ್ಲಿ ಈ ಜನ ಎಲ್ಲ ಎಲ್ಲಿ ಸಂವಿಧಾನ ನೋಡೋಣ ಇವ್ರು ಏನ್ ಮಾಡ್ತಾರೆ, ಆಮೇಲೆ ಇವರೆಲ್ಲ ಮುರಿದು ಬಿದ್ದು ನಮ್ಮ ಹತ್ರನೇ ವಾಪಸ್ ಬರ್ತಾರೆ ಎಂಬ ಒಂದು ಚಿಂತನೆ ಇದ್ದ ತರ ಕಾಣುತ್ತೆ. ಆದರೆ ಸಂವಿಧಾನ ರಚನೆ ಮಾಡುವ ಪ್ರಯೋಗ ಏನಿತ್ತು, ಅತಿ ಉತ್ತಮವಾದ ರೀತಿಯಲ್ಲಿ ಸಂವಿಧಾನವನ್ನು ರಚಿಸಿ, ವೆರಿ ಎಫಿಷಿಯಂಟ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಇದನ್ನ ನಾನು ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ವೇಳೆ ಒಂದು ಹೊಸ ಸಂವಿಧಾನವನ್ನೇನಾದರೂ ಬರೆಯುವ ಸಮಯಕ್ಕೆ ಚಿಂತನೆಗೆ ಈಗ ಬಂದ್ರೆ ಅದು ಈಗಿರೋ ಸಂವಿಧಾನಕ್ಕೂ ಅದಕ್ಕೆ ಹೊಂದಾಣಿಕೆ ಮಾಡಿ ನೋಡಕ್ಕೆ ಆಗಲ್ಲ. ಅಷ್ಟೊಂದು ಮೋಸವಾಗಿರುತ್ತೆ. ಇಟ್ಸ್ ಇಂಪಾಸಿಬಲ್ ಟು ಥಿಂಕ್ ಆಫ್ ಎ ಬೆಟರ್ ಕಾನ್ಸ್ಟಿಟ್ಯೂಷನ್ ಟುಡೇ. ಕಾರಣ ಏನಂತ ಹೇಳಿದ್ರೆ, ಆ ಸಂವಿಧಾನದ ಶಕ್ತಿಯಲ್ಲಿ ವ್ಯಕ್ತಿಗಳಿಂದ ಬಂದದಲ್ಲ, ಆ ಸ್ವಾತಂತ್ರ್ಯ ಚಳುವಳಿ ಏನಿತ್ತೋ ಆ ಶಕ್ತಿಯಿಂದ ಬಂದದ್ದು. ಆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹೆಚ್ಚು ಕಡಿಮೆ ಎಲ್ಲಾ ವಿಭಾಗದ ಜನ ಭಾಗವಹಿಸಿದ್ದಾರೆ. ಯಾರು ಬಿಟ್ಟೋಗಿದ್ರೋ ಅವರ ಪಾತ್ರ ಸ್ವಲ್ಪ ಕಡಿಮೆ ಇತ್ತು. ಸ್ವಲ್ಪ ಮಟ್ಟಕ್ಕೆ ಅಂಬೇಡ್ಕರ್ ಇದ್ದ ಕಾರಣದಿಂದ ಕಾಂಪನ್ಸೇಟ್ ಆಯಿತು. ಬಟ್ ಆ ವಿಷಯ ನಾವು ಮುಸಲ್ಮಾನರ ಬಗ್ಗೆ ಹೇಳಲಿಕ್ಕಾಗಲ್ಲ, ಅಥವಾ ತೀರಾ ಬಡ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನು ಹೇಳ್ತೀವಿ ಅವ್ರ ಬಗ್ಗೆ ಹೇಳಲಿಕ್ಕೆ ಕಷ್ಟ. ಮತ್ತು ಹಾಗೇನೆ ಬುಡಕಟ್ಟಿನ ಜನಾಂಗ ಅವರು ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ, ಕೆಲವು ವೀರ ಪುರುಷರು ಇದ್ರು. ಸೊ ಆ ಒಂದು ನ್ಯೂನತೆಯನ್ನು ಸಹ ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿರೋದು ಅಗತ್ಯ ಅಂತ ನನಗನ್ಸುತ್ತೆ. ಸೊ ನೆಹರು ಮಾಡಿದ್ದೇನು? ನೆಹರು ಮಾಡಿದ್ದು ಬಹುಶಃ ಪ್ರಪಂಚದಲ್ಲಿ ಬಹಳ ಕಡಿಮೆ ದೇಶಗಳಲ್ಲಿ ಆಗಿರೋ ವಿಷಯ. ರಾಷ್ಟ್ರೀಯ ಬಂಡವಾಳಗಾರರನ್ನ ಬೆಳೆಸುವ ಪ್ರಯತ್ನವನ್ನು ಅವ್ರು ಮಾಡಿದ್ರು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲೇನೆ ವಿದೇಶಿ ಬಂಡವಾಳಗಾರರಿಗೂ ರಾಷ್ಟ್ರೀಯ ಬಂಡವಾಳಗಾರರಿಗೂ ಪೈಪೋಟಿ ಇತ್ತು. ಅವರಲ್ಲಿ ಹೊಂದಾಣಿಕೆ ಇರಲಿಲ್ಲ. ಆ ಕಾರಣದಿಂದ ನಮ್ಮ ದೇಶದ ಬಂಡವಾಳಗಾರರು ನಮ್ಮ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸೇರಿರೋ ಜನ